ತಾಯಿ ಮಗು ಸಹಾಯ ಹಸ್ತ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಕಟ್ಟಡ ಕಾರ್ಮಿಕರ ಸಹಾಯಕ್ಕೆ ಸದಾ ಸಿದ್ಧವಾಗಿರುತ್ತದೆ. ಕಲ್ಯಾಣ ಮಂಡಳಿಯು ಕಾರ್ಮಿಕರ ಏಳಿಗೆಗೆ ನಾನಾ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಇವುಗಳ ಪೈಕಿ ನೋಂದಾಯಿತ ಕಾರ್ಮಿಕ ಮಹಿಳೆಗೆ ಸಿಗುವ ತಾಯಿ ಮಗು ಸಹಾಯ ಹಸ್ತವು ಒಂದು ಮಗುವಿಗೆ ಜನ್ಮ ನೀಡಿದ ಸಂದರ್ಭದಲ್ಲಿ ಮಗುವಿನ ಪೂರ್ವ ಶಿಕ್ಷಣ ಹಾಗೂ ಪೌಷ್ಟಿಕತೆಗಾಗಿ ಮಗುವಿಗೆ 3 ವರ್ಷ ತುಂಬುವವರೆಗೆ ಮಂಡಳಿಯು ವಾರ್ಷಿಕ ಸಹಾಯಧನ ನೀಡುತ್ತದೆ. 3 ವರ್ಷದವರೆಗೆ ವಾರ್ಷಿಕ ಸಹಾಯಧನ. ತಾಯಿ ಮಗು ಸಹಾಯ ಹಸ್ತ ಯೋಜನೆಯ ಅನುಕೂಲ ಪಡೆಯಲು ಲಗತ್ತಿಸಬೇಕಾದ ದಾಖಲೆಗಳು ಯಾವುವು ಗೊತ್ತಾ? ಫಲಾನುಭವಿಗೆ ಮಂಡಳಿಯಿಂದ ನೀಡಿರುವ ಗುರುತಿನ ಚೀಟಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಮಗುವಿನ ಛಾಯಾಚಿತ್ರ, ಉದ್ಯೋಗ ದೃಢೀಕರಣ ಪತ್ರ ಮತ್ತು ಸ್ವಯಂ ದೃಢೀಕರಣ ಪತ್ರ, ಅಧಿಕಾರಿಗಳಿಂದ ಪಡೆದ ಮಗುವಿನ ಜನನ ಪ್ರಮಾಣ ಪತ್ರ, ವೈದ್ಯರಿಂದ ಪಡೆದ ಅಧಿಕೃತ ಹೆರಿಗೆ ವರದಿ, 2ನೇ ಹೆರಿಗೆಯ ಬಗ್ಗೆ ಅಫಿಡವಿಟ್ ಸಲ್ಲಿಸಬೇಕು. ರೇಷನ್ ಕಾರ್ಡ್, 2 ಹಾಗೂ 3ನೇ ವರ್ಷ ಮಗು ಜೀವಂತವಾಗಿದೆ ಅನ್ನುವ ಅಫಿಡವಿಟ್ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಇರಬೇಕಾದ ಮಾನದಂಡಗಳು ಹೀಗಿವೆ. ಫಲಾನುಭವಿಯು ಮಂಡಳಿಯ ನೋಂದಾಯಿತ ಕಾರ್ಮಿಕರಾಗಿರಬೇಕು. ಹೆರಿಗೆಯ 6 ತಿಂಗಳೊಳಗೆ ಅರ್ಜಿಯನ್ನ ಸಲ್ಲಿಸಬೇಕು. 3 ವರ್ಷದವರೆಗೂ ಪ್ರತಿ ವರ್ಷ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ತಾಯಿ ಮಗು ಸಹಾಯ ಹಸ್ತ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸುವುದು ಹೇಗೆ? ಈ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ವೆಬ್ಸೈಟ್ kbocwb.karnataka.gov.in ಗೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಕಾರ್ಮಿಕ ಸಹಾಯವಾಣಿ 155-214ಕ್ಕೆ ಕರೆ ಮಾಡಿ. ಅರ್ಜಿ ಸಲ್ಲಿಸುವಾಗ ಈ ಸೂಚನೆ ತಿಳಿದುಕೊಳ್ಳಿ. ಈ ಯೋಜನೆಯ ಫಲವನ್ನ 2 ಬಾರಿ ಮಾತ್ರ ಪಡೆಯಬಹುದು.